So dear students, we are discussing about that ಏನೊಂದು biology ಒಂದು ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತೀವಿ. ಸೊ ಈ ಒಂದು biology ಬಗ್ಗೆ ನಾವು ತಿಳ್ಕೊಂಡಾಗ ಸೊ ವಾಟ್ ವಿ ಆರ್ ಲರ್ನ್ ಅಂತ ಹೇಳ್ತಾವ್ರೆ. ಸೊ ಒಂದು biology ನ ಒಂದು ಬೇಸಿಕ್ಸ್ ಏನು ತಿಳ್ಕೋಬೇಕು ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಚ್ ಆರ್ ದೋಸ್ ಅಂತ ಹೇಳ್ತಾವ್ರೆ. ಸೊ ಏನೊಂದು ಫಸ್ಟ್ ಯೂನಿಟ್ ಅಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಫಸ್ಟ್ ಚಾಪ್ಟರ್ ಇಸ್ ನಥಿಂಗ್ ಬಟ್ ದಟ್ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ಅಂತಕ್ಕಂಥ ಒಂದು ಚಾಪ್ಟರ್ ನ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ವಿ. ಸೊ ಈ ಒಂದು ಲಿವಿಂಗ್ ವರ್ಲ್ಡ್ ಅಲ್ಲಿ ಏನು ಬಗ್ಗೆ ನಾವು ತಿಳ್ಕೊಂಡ್ವಿ, ಯಾವ ರೀತಿಯ ಒಂದು ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂತ ಹೇಳ್ತವ್ರೆ. ಸೊ ಹೌ ದ ಅನಿಮಲ್ಸ್ ಆರ್ ಐಡೆಂಟಿಫೈಡ್. ಓಕೆ, ಇದು ಒಂದು ಅನಿಮಲ್ಸ್ ಅಂತ ಹೇಳಿಕಾಗಲ್ಲ, ಪ್ಲಾಂಟ್ಸ್ ಅಂತ ಹೇಳಿ ಆರ್ಗಾನಿಸಮ್ಸ್ ಅಂತ ನಾವು ಹೇಳ್ಕೊಂಡು ಓಕೆನಾ. ಸೊ ಲಿವಿಂಗ್ ಆರ್ಗಾನಿಸಮ್ಸ್ ಹೌ ದ ಐಡೆಂಟಿಫೈಡ್. ಸೊ ಆನ್ ದಿ ವಾಟ್ ಬೇಸಿಸ್ ದೇ ಆರ್ ಐಡೆಂಟಿಫೈಡ್. ಓಕೆ, ಸೊ ಯಾವ ಒಂದು ಬೇಸ್ ಮೇಲೆ ಅದನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತೀವಿ. ಸೊ ಆ ಒಂದು ಬೇಸಿಸ್ ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಒಂದು ಹೆಸರನ್ನ ಕೊಡ್ತೀವಿ. ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಒಂದು ಲಿವಿಂಗ್ ಆರ್ಗಾನಿಸಮ್ ಅನ್ನ ಅದಕ್ಕೆ ಒಂದು ನೇಮ್ ಅನ್ನ ಕೊಟ್ಟಿರ್ತೀವಿ. ಆ ಒಂದು ನೇಮ್ ಅನ್ನ ಯಾವ ಒಂದು ಬೇಸ್ ನ ಮೇಲೆ ಮಾಡ್ತೀವಿ. ಸೊ ಆ ಒಂದು ನೇಮ್ ಹೆಸರು ಇಡ್ಲಿಕ್ಕೆ ಸುಮ್ಮನೆ ಬೇಕಾಬಿಟ್ಟು ಹೆಸರನ್ನ ಇಡೋವಾಗಿಲ್ಲ. ಸೊ ಅದಕ್ಕೆ ಒಂದು ಪ್ರೊಸೀಜರ್ ಇದೆ, ಒಂದು ರೂಲ್ಸ್ ಗಳಿದಾವೆ, ನಾಮಕ್ಲೇಚರ್ ಗಳಿಗೆ. ಸೊ ಆ ಒಂದು ಬೇಸ್ ನ ಮೇಲೆ ಅದನ್ನ ಐಡೆಂಟಿಫೈ ಮಾಡ್ತೀವಿ. ಅದನ್ನ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಅಥವಾ ಗುಂಪಿಗೆ ಸೇರಿಸಿದೀವಿ. ವೆದರ್ ಇಟ್ ಇಸ್ ಎ ಪ್ಲಾಂಟ್ಸ್ ಅನ್ಬೋದು ಅಥವಾ ಅನಿಮಲ್ಸ್ ಅನ್ಬೋದು, ಓಕೆ, ಅಥವಾ ಮೈಕ್ರೋಬ್ಸ್ ಅನ್ಬೋದು. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ ಲಿವಿಂಗ್ ವರ್ಲ್ಡ್. ನೆಕ್ಸ್ಟ್ ಇದೇ ಒಂದು ಯೂನಿಟ್ ಅಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಕ್ಕಂಥ ಸೆಕೆಂಡ್ ಚಾಪ್ಟರ್ ನ ಬಗ್ಗೆ ಕೂಡ ನಾವು ಡಿಸ್ಕಷನ್ ಅನ್ನ ಮುಗಿಸಿದ್ವಿ. ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಏನೊಂದು ಲಿಂಕಿಂಗ್, ಲಿವಿಂಗ್ ವರ್ಲ್ಡ್ ಗೆ ಒಂದು ಲಿಂಕ್ ಕಂಟಿನ್ಯೂಟಿನ ಕೊಡ್ತಾ ಹೋಗುತ್ತೆ. ಸೊ ಹೆಸರನ್ನ ನಾವು ಯಾವ ರೀತಿಯಾಗಿ ಅಂದ್ರೆ ಅದು ಐಡೆಂಟಿಫೈ ಮಾಡಿದ್ವಿ, ಯಾವ ಒಂದು ಬೇಸ್ ಮೇಲೆ ಐಡೆಂಟಿಫೈ ಮಾಡ್ತೀವಿ, ಅದು ಜೀವಿನೋ ಅಥವಾ ನಿರ್ಜೀವಿನೋ ಅಂತ ಯಾವ ಒಂದು ಬೇಸ್ ಮೇಲೆ ಐಡೆಂಟಿಫೈ ಮಾಡ್ತೀವಿ ಅಂತ ಕೂಡ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ ಅಲ್ಲ. ಸೊ ಲೈಕ್ ವೈಸ್ ಅದರ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ ಸೊ ಆನ್ ವಾಟ್ ಬೇಸಿಸ್ ದೇ ಆರ್ ಕ್ಯಾಟಗರೈಸ್ಡ್ ಆರ್ ಕ್ಲಾಸಿಫೈಡ್. ಆ ಒಂದು ಯಾವ ಒಂದು ನಿರ್ದಿಷ್ಟವಾದ ಒಂದು ಕಾರಣಗಳ ಮೇಲೆ ಅಥವಾ ನಿರ್ದಿಷ್ಟವಾದ ಗುಣಲಕ್ಷಣಗಳ ಆಧಾರದ ಮೇಲೆ ಒಂದು ಜೀವಿನ ನಾವು ಗುಂಪುಗಾರಿಕೆ ಅಥವಾ ವಿಂಗಡಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿಯಾಗಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಎಸ್ಪೆಷಲಿ ಆ ಒಂದು ಚಾಪ್ಟರ್ ನಲ್ಲಿ ಮೈಕ್ರೋಬ್ಸ್ ಕ್ಲಾಸಿಫಿಕೇಶನ್, ಓಕೆ, ಸೂಕ್ಷ್ಮಾಣು ಜೀವಿಗಳನ್ನ ಯಾವ ಒಂದು ಬೇಸ್ ಮೇಲೆ ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಮೇಲೆ ಅದನ್ನ ವಿಂಗಡಣೆ ಮಾಡಿ ಒಂದೊಂದು ಗುಂಪಿಗೆ ಸೇರಿಸಿದ್ದೀವಿ. ಆ ಒಂದು ಗುಂಪಿಗೆ ಸೇರ್ಲಿಕ್ಕೆ ಅದರಲ್ಲಿರ್ತಕ್ಕಂಥ ಒಂದು ಪ್ರಮುಖ ಅದರದೇ ಆದ ಒಂದು ಸ್ವಂತ ಪ್ರಮುಖ ಗುಣಲಕ್ಷಣಗಳೇನು ಅದೆಲ್ಲರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಆ ಒಂದು ಚಾಪ್ಟರ್ ನಲ್ಲಿ ಮಾಡಿದ್ವಿ. ನೆಕ್ಸ್ಟ್ ಇದೇ ಒಂದು ಯೂನಿಟ್ ಅಲ್ಲಿ ಥರ್ಡ್ ಚಾಪ್ಟರ್ ನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ನಥಿಂಗ್ ಬಟ್ ದಟ್ ಪ್ಲಾಂಟ್ ಕಿಂಗ್ಡಮ್. ಪ್ಲಾಂಟ್ ಕಿಂಗ್ಡಮ್ ನ ಬಗ್ಗೆ ಡಿಸ್ಕಷನ್ ಅನ್ನ ಮುಗಿಸಿದ್ವಿ. ಇಟ್ ಮೀನ್ಸ್ ದಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಮೇಜರ್ ಆಗಿ ಮೈಕ್ರೋಬ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಥರ್ಡ್ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಎಸ್ಪೆಷಲಿ ಪ್ಲಾಂಟ್ಸ್ ಗಳು, ಓಕೆ, ಸಸ್ಯಗಳ ಮೇಲೆ ನಾವು ಆ ಒಂದು ಸಸ್ಯಗಳ ಒಂದು ಆಧಾರ ಯಾವ ಒಂದು ಆಧಾರದ ಮೇಲೆ ಯಾವ ಸಸ್ಯಗಳನ್ನ ಒಂದು ಗುಂಪುಗಾರಿಕೆ ಅಥವಾ ವಿಂಗಡಣೆ ಮಾಡಿದ್ವಿ. ಅದರಲ್ಲೇ ಆಗಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಗಳೇನು ಅದೆಲ್ಲರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಇಟ್ಸ್ ಕ್ಲಾಸಿಫಿಕೇಶನ್. ಅದರ ಒಂದು ಕ್ಲಾಸಿಫಿಕೇಶನ್ ಬಗ್ಗೆ ಕೂಡ ಅಷ್ಟೇ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ. ಟುಡೇ ಕ್ಲಾಸ್, ಫ್ರಮ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದಟ್. ಆ ಒಂದು ಯೂನಿಟ್ ನ 4ನೇ ಚಾಪ್ಟರ್ ಇದೆ ಅನಿಮಲ್ ಕಿಂಗ್ಡಮ್ ನ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇಟ್ ಇಸ್ ಎ ನ್ಯೂ ಚಾಪ್ಟರ್. ಇಂದ ಫಸ್ಟ್ ಒಂದು ಯೂನಿಟ್ ಅಲ್ಲಿ ಅನಿಮಲ್ ಕಿಂಗ್ಡಮ್ ಅಂತ ಹೇಳ್ತೀವಿ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಯಾವ ರೀತಿಯಾಗಿ ಒಂದು ಕ್ಲಾಸಿಫಿಕೇಶನ್ ಫೈಲಮ್ ಅಥವಾ ಡಿವಿಷನ್ಸ್ ಗಳು ಬಂದಿತ್ತು, ಅದೇ ರೀತಿಯಾಗಿ ಅನಿಮಲ್ ಕಿಂಗ್ಡಮ್ ಅಲ್ಲಿ ಕೂಡ ಅಷ್ಟೇ ಮೆನಿ ಕೈಂಡ್ಸ್ ಆಫ್ ಕ್ಲಾಸಿಫಿಕೇಶನ್ ಮತ್ತೆ ಕಿಂಗ್ಡಮ್ ಅನ್ನ ನೋಡ್ತಾ ಹೋಗ್ತೀವಿ. ಆ ರೀತಿಯಾದ ಒಂದು ಕಿಂಗ್ಡಮ್ ಅನಿಮಲ್ ಆಗಿರುತ್ತೆ, ಅದರ ಇರ್ತಕ್ಕಂಥ ಫೈಲಮ್ ಡಿವಿಷನ್ಗಳು, ಫ್ಯಾಮಿಲಿಗಳು, ಆರ್ಡರ್ಗಳು ನಾವೇನ್ ತಿಳ್ಕೊಂಡಿದ್ವಿ. ಸೊ basically in this chapter we are going to discussing about that the phylums and the classes which are come under the kingdom Animalia. Kingdom Animalia ದಲ್ಲಿ ಬರ್ತಕ್ಕಂಥ ಫೈಲಮ್ಗಳು ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಲಾಸಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಮೂಲಕ ಮಾಡಿದ್ರೆ ಇಟ್ ಇಸ್ ಎ ವೆರಿ ಎಲಾಬ್ರೇಟೆಡ್ ಚಾಪ್ಟರ್ ಅಂತ ಹೇಳ್ಬೋದು. ಹೋಲ್ ಅನಿಮಲ್ ಕಿಂಗ್ಡಮ್ ನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದರ ಜೊತೆಗೆ ಈ ಒಂದು ಅನಿಮಲ್ ಅನ್ನೋದು ಇಂಥದೇ ಒಂದು ಫೈಲಮ್ಗೆ ಸೇರ್ಕೊಂಡಿದೆ ಅಥವಾ ಇಂಥದೇ ಒಂದು ಕ್ಲಾಸ್ಗೆ ಸೇರ್ಕೊಂಡಿದೆ ಅಂದ್ರೆ ಅದರದೇ ಆದ ಒಂದು ಯೂನಿಕ್ ಒಂದು ಸ್ವಂತ ಒಂದು ಪ್ರಮುಖವಾದ ಗುಣಲಕ್ಷಣಗಳಿರುತ್ತೆ. ಆ ಒಂದು ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ ಚಾಪ್ಟರ್ ಅನಿಮಲ್ ಕಿಂಗ್ಡಮ್. ಓಕೆ, ಸೊ ಅನಿಮಲ್ ಕಿಂಗ್ಡಮ್ ಅಂತ ನಮಗೆ ಬರುವಂತ ಮೈಂಡಿಗೆ ಬರುತ್ತೆ ಅನಿಮಲ್ಸ್ ಅಂದ್ರೆ ಪ್ರಾಣಿಗಳು ಅಂತ ಹೇಳ್ತೀವಿ ಅಲ್ಲ. ಸೊ ಈ ಒಂದು ಪ್ರಾಣಿಗಳು ಅಥವಾ ಅನಿಮಲ್ಸ್ ಅಂತ ನಾವು ಏನ್ ಹೇಳ್ತಾ ಹೋಗ್ತೀವಿ, ಮೆನಿ ಕೈಂಡ್ಸ್ ಆಫ್ ಅನಿಮಲ್ಸ್ ವಿ ಕ್ಯಾನ್ ಸಿ. ಎಷ್ಟೋ ರೀತಿಯಾದ ಒಂದು ಜೀವಿಗಳನ್ನ ವರ್ಲ್ಡ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಪ್ಲಾಂಟ್ಸ್ ನ ಒಂದು ಪಕ್ಷದಲ್ಲಿ ನಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಬಾಟ್ನಿ ಒಂದು ನಾಲೆಡ್ಜ್ ಇರಬೇಕು. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಮೇಲೆ ಇಂಥದೇ ಒಂದು ಸಸ್ಯ ಅಂತ ನಾನು ಕಂಡುಹಿಡಿಬೇಕಾಗುತ್ತೆ. ಅದಕ್ಕೆ ಬಾಟ್ನಿನ ನಾವು ತುಂಬಾನೇ ಒಂದು ಸಸ್ಯಶಾಸ್ತ್ರನ ತುಂಬಾನೇ ತಿಳ್ಕೊಂಡಿರ್ಬೇಕು ಅಂತ ಹೇಳ್ಬೋದು.
ತಿಳ್ಕೊಳ್ಬೋದು. ಅದರಲ್ಲಿ ತುಂಬಾನೇ ಒಂದು ಮಾಸ್ಟರ್ಸ್ ಅನ್ನ ನಾವು ಪಡ್ಕೊಂಡಿರ್ಬೇಕು. ಆಗ ಮಾತ್ರ ಇಂಥದೇ ಒಂದು ಜೀವಿ ಅಥವಾ ಇಂಥದೇ ಒಂದು ಪ್ಲಾಂಟ್ ಅನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಆಗೋದು. ಬಟ್ ಅನಿಮಲ್ಸ್ ಅಥವಾ ಪ್ರಾಣಿಗಳ ವಿಷಯಕ್ಕೆ ಬಂದ್ರೆ ಆ ರೀತಿ ಆಗಲ್ಲ. ಸೊ ಎಷ್ಟೋ ರೀತಿಯಾದ ಪ್ರಾಣಿಗಳು ನಮ್ಮ ಆಡು ಭಾಷೆಯಲ್ಲಿ ನಮಗೆ ಗೊತ್ತಿದೆ, ಅದರದೇ ಆದ ಒಂದು ಹೆಸರನ್ನ ಇಟ್ಟಿರ್ತೀವಿ ಅಥವಾ ಕಾಮನ್ ಆಗಿ ನೋಡ್ತಿದ್ದಾಗ ಇಂಥದೇ ಒಂದು ಪ್ರಾಣಿ ಅಂತ ನಾವು ಐಡೆಂಟಿಫಿಕೇಶನ್ ಅನ್ನ ಮಾಡ್ತೀವಿ. ಓಕೆ, ಯಾಕೆಂದ್ರೆ ಇಟ್ ವಿಲ್ ಬಿ ಮೂವಿಂಗ್. ಸೊ ವಿ ಆರ್ ಕ್ಯೂರಿಯಸ್ ಅಬೌಟ್ ಟು ನೋ ಅಬೌಟ್ ದಟ್ ಅನಿಮಲ್ಸ್. ಪ್ರಾಣಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಕೆ ತುಂಬಾನೇ ಆಸಕ್ತಿಯನ್ನು ತೋರಿಸ್ತೀವಿ. ದ್ಯಾಟ್ ಆಫ್ ದಿ ಪ್ಲಾಂಟ್ಸ್ ಅಂತ ನಾವು ಹೇಳ್ಬೋದು ಅಲ್ಲ. ಸೊ ಪ್ರಾಣಿಗಳ ವಿಷಯಕ್ಕೆ ಬಂದ್ರೆ ಚಿಕ್ಕ ಇರ್ತಕ್ಕಂಥ ಕೀಟಗಳಿರ್ಬೋದು, ಕಾಕ್ರೋಚ್, ಜಿರಳೆಗಳಿರ್ಬೋದು, ಸೊಳ್ಳೆ, ನೊಣ, ಸೊ ಅದೇ ರೀತಿಯ ಕೀಟಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಏನು ಗಿಡಗಳಿಗೆ ಬಾಧೆ ಪಡ್ತಕ್ಕಂಥ ಒಂದು ಕೀಟಗಳಿರ್ಬೋದು. ಅದೇ ರೀತಿಯಾಗಿ ನಮ್ಮೊಳಗೆ ಕೆಲವೊಂದು ವರ್ಮ್ಸ್ಗಳು ಬದುಕ್ತಾ ಹೋಗ್ತಾ ಜಂತುಳಗಳು ಅಂತ ಹೇಳ್ತೀವಿ, ಅದು ಕೂಡ ಅನಿಮಲ್ ಕ್ಯಾಟಗರಿ ಬರುತ್ತೆ. ಅದಾದ್ಮೇಲೆ ಮೀನುಗಳು, ಎಷ್ಟೋ ರೀತಿಯಾದ ಮೀನುಗಳನ್ನ ನೋಡ್ತೀವಿ, ಕಪ್ಪೆಗಳನ್ನ, ಎಷ್ಟೋ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಪ್ಪೆಗಳನ್ನ ನೋಡ್ತೀವಿ, ಹಾವುಗಳು. ಓಕೆ, ಸೊ ವಿ ಆರ್ ಫೆಮಿಲಿಯರ್ ವಿತ್ ದಟ್. ಇದು ನೋಡ್ತೀವಿ, ಇಂಥದ್ದೇ ಒಂದು ಹಾವು ಅಂತ ಐಡೆಂಟಿಫೈ ಮಾಡ್ತೀವಿ. ಸೊ ನೋಡಿದ್ದೆಲ್ಲ ಹಾವು ಉದ್ದಕ್ಕಿದ್ದಂಗೆ ಎಲ್ಲರೂ ಒಂದೇ ಹಾವಲ್ಲ, ಅದರಲ್ಲೇ ಡಿಫ್ರೆಂಟ್ ಕೈಂಡ್ಸ್ ಆಫ್ ವೆರೈಟೀಸ್ ಆಫ್ ಸ್ಪೀಶೀಸ್ಗಳಿರ್ತವೆ, ಬ್ರೀಡ್ಗಳಿರ್ತವೆ ಅಲ್ಲ. ಸೊ ವಾಟ್ ಆರ್ ದಟ್ ಹ್ಯೂಮನ್ ಬೀಯಿಂಗ್ಸ್? ನಾವು ಒಂದೇ ರೀತಿಯಾಗಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ, ಆನೆ, ಹುಲಿ, ಚಿರತೆ, ಒಂಟೆ, ಸೊ ಕುದುರೆ, ಇದೆಲ್ಲ ಗೊತ್ತಿದೆ ಅಲ್ಲ. ಸೊ ನಮ್ಮ ಒಂದು ಆಡು ಭಾಷೆಯಲ್ಲಿ ಒಂದೊಂದು ಹೆಸರನ್ನ ಇಟ್ಟಿದ್ದೀವಿ. ಬಟ್ ಆ ಒಂದು ಗೊತ್ತಿರ್ತಕ್ಕಂಥ ಅನಿಮಲ್ಸ್ ಅನ್ನೇ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನ ಬೇಸ್ನ ಮೇಲೆ ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ ಅಂತ ಹೇಳ್ತಾ ಹೋಗ್ಬೋದು. ಸೊ ಲೆಟರ್ ಡಿಸ್ಕಸ್ ಬರ್ತಾ ಏನಂದ್ರೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಬರ್ತಕ್ಕಂಥ ಫೈಲಮ್ ಮತ್ತು ಕ್ಲಾಸಿಫಿಕೇಶನ್ ಮುಂಚೆ ಒಂದು ಬೇಸಿಕ್ ನಾಲೆಡ್ಜ್, ಆ ಒಂದು ಬೇಸಿಕ್ ನಾಲೆಡ್ಜ್ ನ ಬಗ್ಗೆ ನಾವು ನೀಟಾಗಿ ತಿಳ್ಕೊಂಡ್ರೆ, ಪರ್ಟಿಕ್ಯುಲರ್ ಪರ್ಫೆಕ್ಟ್ ಆಗಿ ನಾವು ಬೇಸಿಕ್ ನಾಲೆಡ್ಜ್ ತಿಳ್ಕೊಂಡ್ರೆ, ಸೊ ಅನಿಮಲ್ ಕ್ಯಾಟಗರಿ ಬರ್ತಕ್ಕಂಥ ಯಾವುದೇ ಒಂದು ಫೈಲಮು ಅಥವಾ ಕ್ಲಾಸ್ ಕಷ್ಟ ಅನ್ಸೋದೇ ಇಲ್ಲ. ಅಷ್ಟು ಒಂದು ಈಸಿನೆಸ್ ಬರುತ್ತೆ. ಬಟ್ ಯು ಶುಡ್ ನೋ ಅಬೌಟ್ ದಟ್ ಬೇಸಿಕ್ ಕಾನ್ಸೆಪ್ಟ್. ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳಿರುತ್ತೆ, ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಫಸ್ಟ್ ನಾವು ತಿಳ್ಕೊಳ್ತಾ ಹೋಗೋಣ ಓವರ್ ಆಲ್ ಅನಿಮಲ್ ವ್ಯೂ ನಲ್ಲಿ. ಓಕೆ, ಸೊ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ತಿಳ್ಕೊಳ್ಳುವಂಥದ್ದು ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಿಂಗ್ಡಮ್ ಅನಿಮೇಲಿಯಾ. ಓಕೆ, ಕಿಂಗ್ಡಮ್ ಅನಿಮೇಲಿಯಾಗೆ ಸೇರಿದ್ದಾರೆ ಅಂದ್ರೆ ಸೈಲೆಂಟ್ ಫೀಚರ್ಸ್ ಆಫ್ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳೋದು. ಓಕೆ, ಸೊ ಅನಿಮೇಲಿಯಾ ಅಥವಾ ಏನೊಂದು ಅನಿಮಲ್ಸ್ ಅಂತ ಹೇಳಿದ ಪ್ರಾಣಿಗಳು ಅಂದ್ರೆ ಈ ಒಂದು ಕಿಂಗ್ಡಮ್ಗೆ ಕೆಲವೊಂದು ಜೀವಿಗಳು ಸೇರ್ಕೊಂಡಿದೆ ಅಂದ್ರೆ ಅದಕ್ಕೆ ತನ್ನದೇ ಆದ ಒಂದು ಪ್ರಮುಖವಾದ ಗುಣಲಕ್ಷಣಗಳಿರುತ್ತೆ. ಓವರ್ ಆಲ್ ಅನಿಮಲ್ಸ್ಗೆ ಆ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ವಾಟ್ ಎವರ್ ದಟ್ ಕ್ಲಾಸಿಫಿಕೇಶನ್ ಅನ್ನ ಮಾಡಿದೀವಿ ಅಂತ ಹೇಳ್ಬೋದು. ದ ಅನಿಮಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮೆಟಾಜೋವರ್ಸ್. ಓಕೆ, ಕಿಂಗ್ಡಮ್ ಅನಿಮೇಲಿಯಾ ಆಗ್ಬೋದು ಆರ್ ಮೆಟಾಜೋವರ್ಸ್ ಅಂತ ಒಂದು ಸೈಂಟಿಫಿಕಲಿ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಮೆಟಾಜೋವರ್ಸ್ ಅಂತ ಕೂಡ ಸೈಂಟಿಫಿಕ್ ವರ್ಡ್ ಅಲ್ಲಿ ಹೇಳ್ತೀವಿ, ಅಥವಾ ಕಾಮನ್ ಆಗಿ ಕಿಂಗ್ಡಮ್ ಅನಿಮೇಲಿಯಾ ಅಂತ ಹೇಳ್ಬೋದು. ಸೊ ಈ ಒಂದು ಕಿಂಗ್ಡಮ್ ಅನಿಮೇಲಿಯಾ ಸೇರಿದೆ ಅಂದ್ರೆ ಇದಕ್ಕೆ ಯಾವ ಒಂದು ಪ್ರಮುಖವಾದ ಗುಣಲಕ್ಷಣಗಳಿರುತ್ತೆ. ಇಟ್ ಇಸ್ ಅ ಬೇಸಿಕ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಫಸ್ಟ್ ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ನ ಬಗ್ಗೆ ತಿಳ್ಕೊಂಡ ಸೊ ಮುಂದೆ ಈಸಿಯಾಗಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಹೋಗ್ಬೋದು. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳ ಬಗ್ಗೆ ನಾವು ತಿಳ್ಕೊಂಡಾಗ ಸೊ ನಮಗೆ ಗೊತ್ತಿರೋ ಹಾಗೆ ಸೊ ಮಿಲಿಯನ್ಸ್ ಆಫ್ ಅನಿಮಲ್ಸ್ ಕ್ರಿಯೇಟ್ ಆಗ್ತವೆ. ಓಕೆ, ದಿನ ಬೆಳಗ್ಗೆ ಹೊಸ ರೀತಿಯಾದ ಒಂದು ಜೀವಿಗಳನ್ನ ನಾವು ನೋಡ್ತಾ ಇದ್ದೀವಿ. ನಾಯಿಗಳಿರ್ಬೋದು, ಬೆಕ್ಕುಗಳಿರ್ಬೋದು, ನಾವು ಸಾಕು ಪ್ರಾಣಿಗಳು, ಹಸುಗಳು, ಎಮ್ಮೆಗಳು, ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಅಲ್ಲಿ ಇರ್ತವೆ. ಬಟ್ ಮಾಸ್ಟರ್ ಆಗಿರ್ತಾವೆ ಮಾತ್ರ ಐಡೆಂಟಿಫೈ ಮಾಡಲಿಕ್ಕೆ ಆಗುವಂಥದ್ದು. ಓಕೆ, ಸೊ ಮಿಲಿಯನ್ಸ್ ಆಫ್ ಅನಿಮಲ್ಸ್ ವಿ ಆರ್ ಅಬ್ಸರ್ವಿಂಗ್ ಅಂತ ಹೇಳ್ಬೋದು. ಸೊ ಆ ರೀತಿಯಾದ ಅಬ್ಸರ್ವ್ ಮಾಡ್ತಿದ್ರು ಕೂಡ ಅಷ್ಟೇ ವಿ ಶುಡ್ ನೀಡ್ ಟು ಕ್ಲಾಸಿಫೈ ದೋಸ್ ಕೈಂಡ್ ಆಫ್ ದಿ ಅನಿಮಲ್ಸ್. ಆ ಒಂದು ಅನಿಮಲ್ಸ್ ಅನ್ನ ಇಂಥದೇ ಒಂದು ನಿರ್ದಿಷ್ಟ ಗುಂಪಿಗೆ ಸೇರಿದೆ ಅಂತ ಒಂದು ವಿಂಗಡಣೆಯನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಬೇಸ್ಡ್ ಆನ್ ದಿ ಸಿಸ್ಟಮ್ಯಾಟಿಕ್ ಪೊಸಿಷನ್, ಅದರಲ್ಲಿರ್ತಕ್ಕಂಥ ಒಂದು ಪ್ರಮುಖವಾದ ಒಂದು ಗುಣ, ಅದರಲ್ಲೇ ಆದ ಒಂದು ಯುನಿಕ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನಾವು ಐಡೆಂಟಿಫೈ ಮಾಡ್ತೀವಿ. ಅವು ಅಂದ್ರೆ ತೆರಳುತ್ತಾ ಹೋಗುತ್ತೆ, ಅದಕ್ಕೆ ಕಾಲಿರೋದಿಲ್ಲ. ಓಕೆ, ಸೊ ಏನೊಂದು ಮ್ಯಾಮಲ್ಸ್ಗಳ ವಿಷಯ, ಆನೆ ಅಂದ್ರೆ ಸೊ ತುಂಬಾ ಉದ್ದ ಇರುತ್ತೆ, ಸೊಂಡ ಇರುತ್ತೆ, 4 ಕಾಲು ಇರುತ್ತೆ. ಓಕೆನಾ, ಸೊ ಇಂಥದೇ ಒಂದು ಆಹಾರ ತಿನ್ನುತ್ತೆ, ಇಂಥದೇ ಒಂದು ಜಾಗದಲ್ಲಿ ಹ್ಯಾಬಿಟೇಟ್ ಅಲ್ಲಿ ಪರಿಸರದಲ್ಲಿ ಬದುಕ್ತಾ ಹೋಗುತ್ತೆ. ಓಕೆ, ಮೀನುಗಳು ಅಂದ್ರೆ ಇಂಥ ನೀರಲ್ಲೇ ಒಂದು ಸಮುದ್ರದಲ್ಲಿ ಇರುತ್ತೆ ಅಥವಾ ಫ್ರೆಶ್ ವಾಟರ್ ಅಲ್ಲಿ ಇರುತ್ತೆ. ಸೊ ಆ ಒಂದು ಮೀನು ಇದೇ ರೀತಿಯಾಗಿರುತ್ತೆ, ಇಷ್ಟೇ ಉದ್ದ ಇರುತ್ತೆ, ಕಣ್ಣು ಇದೇ ರೀತಿಯಾಗಿ ಶೇಪ್ ಇರುತ್ತೆ. ಅದೆಲ್ಲ ಒಂದು ಪರ್ಟಿಕ್ಯುಲರ್ ಅನಿಮಲ್ ನಾವು ನೋಡ್ತಾ ಇದ್ದೀವಿ. ಇದನ್ನು ಅಂತಿದ್ದಾಗೆ ಸೊ ಸೊಳ್ಳೆ ಅಂತಿದ್ದಾಗೆ ಸೊ ಉದ್ದ ಸೌಂಡ್ ಮಾಡುತ್ತೆ, ಬರುತ್ತೆ, ರಕ್ತ ಕುಡಿಯುತ್ತೆ, ಲೈಕ್ ವೈಸ್. ಓಕೆನಾ, ಒಂದು ಅನಿಮಲ್ ನ ಡಿಸ್ಕ್ರೈಬ್ ಮಾಡಿ ಅಂದ್ರೆ ನಮ್ಗೆ ಗೊತ್ತಿರ್ತಕ್ಕಂಥ ಅನಿಮಲ್ ಬಗ್ಗೆ ಬೇಜಾನ್ ಪಾಯಿಂಟ್ಸ್ ಗಳನ್ನ ನಾವು ಹೇಳ್ತಾ ಹೋಗ್ತೀವಿ, ಡಿಸ್ಕ್ರಿಪ್ಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಲೈಕ್ ವೈಸ್ ಎವ್ರಿ ಆರ್ಗಾನಿಸಮ್ ಶುಡ್ ಬಿ ಅಸೈನ್ಡ್ ಇನ್ ದಿ ಸಿಸ್ಟಮ್ಯಾಟಿಕ್ ಪೊಸಿಷನ್. ಅದರದೇ ಆದ ಒಂದು ಸಿಸ್ಟಮ್ಯಾಟಿಕ್ ಪೊಸಿಷನ್ ಅಲ್ಲಿ ಅದನ್ನ ಅರೇಂಜ್ಮೆಂಟ್ ನಾವು ಮಾಡಿರ್ಬೇಕು. ಸೊ ಆ ರೀತಿಯಾಗಿ ಮಾಡಿದ್ರೆ ಸೊ ಆ ಒಂದು ಡಿಸ್ಕ್ರಿಪ್ಷನ್ ಆಫ್ ದೋಸ್ ಕೈಂಡ್ ಆಫ್ ಸ್ಪೀಶೀಸ್, ಆ ಒಂದು ಪರ್ಟಿಕ್ಯುಲರ್ ಜೀವಿ ಅಥವಾ ಸ್ಪೀಶೀಸ್ ನ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾನೇ ಈಸಿ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಸೈಲೆಂಟ್ ಫೀಚರ್ಸ್ ನ ವಿಷಯಕ್ಕೆ ಬಂದ್ರೆ ಸೊ ಆಲ್ ಕೈಂಡ್ ಆಫ್ animals possess the cell.
ಓಕೆನಾ. ಸೊ ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಒಂದು ಸೆಲ್ ಅಂತಕ್ಕಂತ ಒಂದು ಓಕೆ. ಆಲ್ ಅನಿಮಲ್ಸ್ ಆರ್ possessing are made up of animals are made up of cell ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ the animals are commonly possess cell. ಓಕೆ, ಒಂದು ಸೆಲ್ ಇಂದ ಫಾರ್ಮ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ಒಂದು ಸೆಲ್ ಅನ್ನೋದು ಇರುತ್ತೆ. ಆ ಒಂದು ಸೆಲ್ ಅನಿಮಲ್ ಸೆಲ್, ಪ್ಲಾಂಟ್ ಸೆಲ್ ಬಗ್ಗೆ ನಾವು ಹೈಸ್ಕೂಲ್ ನಲ್ಲಿ ನಾವು ತಿಳ್ಕೊಂಡಿದ್ವಿ. ಓಕೆನಾ. ಸೊ ಹೊಸದಾಗಿ ಏನು ತಿಳಿಯೋದಿಲ್ಲ. ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಅಂತ ಹೇಳ್ತೀವಿ. ಒಂದು ಜೀವಿ ಆಗಬೇಕು ಅಂದ್ರೆ ಅದು ಸೆಲ್ ಅಂತಕ್ಕಂಥ ಒಂದು ಅಣು ಅಂತಕ್ಕಂಥದ್ದು ಇರುತ್ತೆ. ಸೊ ಆ ಒಂದು ಅಣುವಿನಿಂದ ಅಣು ಕಣಗಳು ಅಂತ ಹೇಳ್ತಾ ಹೋಗ್ಬೋದು. ಓಕೆನಾ. ಸೊ ಆ ಒಂದು ಅಣುಗಳು ಇರ್ಬೋದು ಅಥವಾ ಕಣಗಳಿರ್ಬೋದು. ಆ ಒಂದು ಕಣಗಳಿಂದ ಒಂದು ಜೀವಿ ಅನ್ನೋದು ಮಾರ್ಪಾಡಾಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಂತ ನಮಗೆ ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ವಿ. ಲೈಕ್ ವೈಸ್ ಆಲ್ ಅನಿಮಲ್ಸ್ ಕಾಮನ್ಲಿ ಪೊಸೆಸ್ ದಿ ಸೆಲ್. ಸೆಲ್ ಅನ್ನೋದ್ರಿಂದನೇ ಒಂದು ಅನಿಮಲ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ವಿಚ್ ಆರ್ said to be multicellular organisms ಅಂತ ಹೇಳ್ತೀವಿ. ಸೊ ಅನಿಮಲ್ಸ್ ಆರ್ said to be multicellular organisms. ಒಂದು ಸೆಲ್ ಇಂದ ಅದು ಫಾರ್ಮ್ ಆಗೋದಿಲ್ಲ, ಡಿಫರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್ ಇಂದ ಆ ಒಂದು ಜೀವಿ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅನಿಮಲ್ಸ್ ಕ್ಯಾಟಗರೀಸ್ ಹೇಳ್ತಿದ್ರೆ ಯಾವತ್ತೂ ಯೂನಿಸೆಲ್ಯುಲರ್ ಇಲ್ಲ, ಆಲ್ ಆರ್ ದಿ multicellular organisms ಅಂತ ಹೇಳ್ತಾ ಹೋಗ್ತೀವಿ. Those kind of the multicellular organisms are the cells which are possess the animals. They are formed without cell wall. The cells are formed without cell wall. ಅನಿಮಲ್ ಸೆಲ್ ಗಳಿಗೆ ಯಾವತ್ತೂ ಕೂಡ ಸೆಲ್ ವಾಲ್ ಅನ್ನೋದು ಇರಲ್ಲ, ಮೆಂಬ್ರೇನ್ ಅನ್ನೋದು ಇರುತ್ತೆ, ಬಟ್ ಸೆಲ್ ವಾಲ್ ಅನ್ನೋದು ಇರಲ್ಲ. ಸೆಲ್ ವಾಲ್ ಅನ್ನೋದು ಬರೀ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಅಂತ ಹೇಳ್ಬೋದು. ಸೊ ಈ ಒಂದು ಸೆಲ್ ಯೂನಿಟ್ ಆಫ್ ಲೈಫ್ ಅಂತಕ್ಕಂಥ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನೀವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಈಗ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಪ್ರತಿಯೊಂದು ಜೀವಿ ಅನಿಮಲ್ ಕೂಡ ಅಷ್ಟೇ ಮಲ್ಟಿ ಸೆಲ್ಯುಲರ್ ಆರ್ಗನ್ಸ್ ಇರುತ್ತೆ. ಅದರ ಒಂದು ಸೆಲ್ಗಳು ಸೆಲ್ ವಾಲ್ ಇಂದ ವಿತೌಟ್ ಸೆಲ್ ವಾಲ್ ಅದು ಫಾರ್ಮ್ ಆಗಿರುತ್ತೆ ಅಂತ ಹೇಳ್ಬೋದು. ಇವನ್ ದಟ್ ದ ಅನಿಮಲ್ಸ್ ಡಸಂಟ್ ಪೊಸೆಸ್ ದಿ ಪ್ಲಾಸ್ಟಿಕ್ಸ್. ಓಕೆ, ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ಸ್ ಅಂತೀವಿ. ಓಕೆ, ಪ್ಲಾಸ್ಟಿಕ್ಸ್ ಇಂದ ಏನೋ ಒಂದು ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಸಸ್ಯ ಒಂದು ಗಿಡನ ಒಂದು ಮರ ತಗೊಳ್ಳೋಣ. ಸೊ ಅದಷ್ಟು ಗಟ್ಟಿಯಾಗಿ ಸ್ಟಿಫ್ ಆಗಿ ನಿಂತಿದೆ ಅಂದ್ರೆ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಒಂದು ಪ್ಲಾಸ್ಟಿಕ್ಸ್ ಅಂತಕ್ಕಂಥ ಒಂದು ಮಾಲಿಕ್ಯೂಲ್ಸ್ ಇರುತ್ತೆ. ಆ ಒಂದು ಇಟ್ ಇಸ್ ಅ ಕೈಂಡ್ ಆಫ್ ಡೆಡ್ ಮಾಲಿಕ್ಯೂಲ್ಸ್ ಅಂತ ನಾವು ಹೇಳ್ಬೋದು. ಓಕೆನಾ. ಸೊ ನಿರ್ಜೀವ ಕಂಟೆಂಟ್ಗಳು ಅಂತ ಹೇಳ್ತಾ ಹೋಗ್ತೀವಿ. ಆ ಒಂದು ಪ್ಲಾಸ್ಟಿಕ್ ಅನ್ನೋದು ಒಂದು ಸ್ಕೇಟರ್ ಸಿಸ್ಟಮ್ ಆಗಿ ಆ ಒಂದು ಮರ ಅಷ್ಟು ದಪ್ಪ ಇರುತ್ತೆ, ಅಷ್ಟು ಗಟ್ಟಿ ಇದಕ್ಕೆ ಕಾರಣ ಪ್ಲಾಸ್ಟಿಕ್ಸ್ ಅಂತ ಹೇಳ್ತೀವಿ. ಈ ರೀತಿಯಾದ ಪ್ಲಾಸ್ಟಿಕ್ಸ್ ಅನ್ನೋದು ಅನಿಮಲ್ಸ್ ಗಳಲ್ಲಿ ಇರಲ್ಲ. ದೇರ್ ಇಸ್ ನೋ ವಿತೌಟ್ ಸೆಲ್ ವಾಲ್. ಸೆಲ್ ವಾಲ್ ಅಂತಲ್ಲ, ಪ್ಲಾಸ್ಟಿಕ್ಸ್ ಅನ್ನೋದಿಲ್ಲ. ಅದರ ಜೊತೆಗೆ they does not possess, the animals does not possess the photosynthetic pigment ಇರಲ್ಲ. Okay, they does not possess photosynthetic pigment ಅಂತ ಹೇಳಿ. Okay, so animals are a kind of organism without cell wall, plastics and the photosynthetic pigment ಅಂತ ಹೇಳೋದು. So what is meant by photosynthesis ಅಂತ ಹೇಳ್ತಾರೆ, ಸೊ ಕನ್ನಡದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರೀತೀವಿ ಅಲ್ಲ. ಸೊ ಈ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತಕ್ಕಂಥದ್ದಾಗಬೇಕು ಅಂದ್ರೆ ಇಟ್ ಮೀನ್ಸ್ ದಟ್ ವಾಟ್ ಇಟ್ ಮೀನ್ಸ್ ಅಂತ ಹೇಳ್ತಾರೆ, ಜನರಲ್ ಆಗಿ ಹೇಳ್ತಾರೆ a kind of organisms which prepare their own food. ಅದು ತನಗೆ ಬೇಕಾದಂತ ಆಹಾರನ ತಾನೇ ನಿರ್ಮಿಸ್ಕೊಳ್ತಾ ಹೋಗುತ್ತೆ, ಎನರ್ಜಿನ ತನ್ನಲ್ಲಿ ತಾನೇ ಫಾರ್ಮ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಅದನ್ನ ನಾವು ಆಟೋಟ್ರೋಪಿಕ್ ಅನಿಮಲ್ಸ್ ಅಂತ, ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಓಕೆ, ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್, ದೇ ಆರ್ ಸೆಡ್ ಟು ಬಿ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಅದರಲ್ಲಿ ಫೋಟೋಸಿಂಥೆಸಿಸ್ ಅಂತಕ್ಕಂಥ ಒಂದು ಪಿಗ್ಮೆಂಟ್ ಗಳಿರುತ್ತೆ. ಆ ಒಂದು ಪಿಗ್ಮೆಂಟ್ ಗಳ ಸಹಾಯದಿಂದ ತನಗೆ ಬೇಕಾದಂತ ಒಂದು ಫುಡ್ ನ ಅಥವಾ ಎನರ್ಜಿನ ಅದು ನಿರ್ಮಿಸ್ಕೊಳ್ತಾ ಹೋಗುತ್ತೆ, ಪಡ್ಕೊಳ್ತಾ ಹೋಗುತ್ತೆ. ಓಕೆ, ಬಟ್ ಅನಿಮಲ್ಸ್ ಅಲ್ಲಿ ಆ ರೀತಿಯ ಒಂದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅನ್ನೋದು ಇರೋದಿಲ್ಲ. ಸೊ ದ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಇರೋದ್ರಿಂದ ಆಲ್ ಕೈಂಡ್ ಆಫ್ ದಿ ಅನಿಮಲ್ಸ್ ಆರ್ ಹೆಟೆರೋಟ್ರೋಫಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಓಕೆ, ಹೆಟೆರೋಟ್ರೋಫಿಕ್ ಇನ್ nature. Okay, all kind of the organisms are heterotrophic in nature. They are not the autotrophs, they are said to be the heterotrophs and they are to be. It means that a kind of organisms which depend on others for their survival. ಬೇರೆ ರೀತಿಯಾದ ಒಂದು ಜೀವಿಗಳ ಮೇಲೆ ಅಥವಾ ಬೇರೆ ರೀತಿಯಾದ ವಸ್ತುಗಳ ಮೇಲೆ ಅದು ಬದುಕಲಿಕ್ಕೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಆಲ್ ಕೈಂಡ್ ಆಫ್ animals are heterotrophic in nature. ಯಾಕಂದ್ರೆ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅನ್ನೋದು ಇರಲ್ಲ. ಸೊ ಇದೊಂದು ಅನಿಮಲ್ಸ್ ಇರ್ತಕ್ಕಂಥ ಒಂದು ಜನರಲ್ ಸೈಲೆಂಟ್ ಫೀಚರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಹೇಳ್ತಾರೆ. ಸೊ ನಾನು ಅವಾಗಲೇ ಹೇಳಿದಾಗೆ ಆಲ್ ಕೈಂಡ್ ಆಫ್ ದಿ ಆರ್ಗ್ಯಾನಿಸಮ್ಸ್ ಅಥವಾ ಅನಿಮಲ್ಸ್ ಆರ್
ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಓಕೆ, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಆಲ್ ಆರ್ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್ ಆಗಿದ್ರು ಕೂಡ ಅಷ್ಟೇನೆ ಬಹುಕಣಗಳ ಒಂದು ಜೀವಿಗಳು ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ, ಮಲ್ಟಿ ಸೆಲ್ಯುಲಾರ್ ಅಂದ್ರೆ ಬಹುಕಣಗಳ ಒಂದು ಜೀವಿಗಳು ಅಂತ ನಾವು ಹೇಳ್ತಾ ಹೋಗ್ಬೋದು. ಇನ್ ವಿಚ್ ದೇ ಆರ್ ಆರ್ಗನೈಸ್ಡ್. ಓಕೆ, ಮಲ್ಟಿ ಸೆಲ್ಯುಲಾರ್ ಆರ್ಗನೈಸೇಷನ್ ಇಂದ ಸೊ ಅದರ ಒಂದು ಬಾಡಿ ಆರ್ಗನೈಸೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಸೊ ಟಿಶ್ಯೂಸ್ ಗಳಾಗಿರುತ್ತೆ. ಓಕೆ, ಟಿಶ್ಯೂಸ್ ಇಂದ ಫಾರ್ಮ್ ಆಗುತ್ತೆ. ಅದರ ಜೊತೆಗೆ ಆರ್ಗನ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಆರ್ಗನ್ಸ್ ಗಳು ಅಂದ್ರೆ ಅಂಗಗಳು ಅಂತ ಹೇಳ್ತಾ ಹೋಗೋದು. ವಿವಿಧ ಅಂಗಗಳಿಂದ ಒಂದು ಅನಿಮಲ್ ಅಂತದ್ದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಆರ್ಗನ್ ಸಿಸ್ಟಮ್ ಇಂದ ಫಾರ್ಮ್ ಆಗಿರುತ್ತೆ ಅಂತ ಇಟ್ ಮೀನ್ಸ್ ದಟ್ ಬಹು ಅಂಗಾಂಗ ಕ್ರಿಯೆಗಳು ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಮೀನ್ಸ್ ದಟ್ ಯಾರೋ ಒಂದು ಕ್ರಿಯೆ ಆಗ್ತಿದೆ ಅಂತ ಹೇಳ್ಬೋದಕ್ಕನ. ಸೊ ಜೀರ್ಣಾಂಗ ಕ್ರಿಯೆ, ಡೈಜೆಸ್ಟಿವ್ ಸಿಸ್ಟಮ್, ಡೈಜೆಸ್ಟಿವ್ ಪ್ರೋಸೆಸ್ ಆಗ್ತಿದೆ ಅಂದ್ರೆ ಸೊ ಡೈಜೆಷನ್ ಜೀರ್ಣಾಂಗ ಕ್ರಿಯೆ ಆಗ್ಬೇಕು ಎಷ್ಟೋ ರೀತಿಯಾದ ಆರ್ಗನ್ಗಳು ಇನ್ವಾಲ್ವ್ ಆಗುತ್ತೆ. ಮೌತ್ ಇರ್ಬೋದು, ಸ್ಟಮಕ್ ಇರ್ಬೋದು, ಫುಡ್ ಪೈಪ್ ಇರ್ಬೋದು. ಓಕೆ, ಸೊ ರಕ್ತ ಅನ್ನನಾಳ ಅಂತ ಹೇಳ್ತೀವಿ. ಸ್ಟಮಕ್ ಹೊಟ್ಟೆ ಭಾಗ, ಲಿವರ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್ ಗಳಿರ್ಬೋದು, ಕರಳು, ದೊಡ್ಡ ಕರಳು, ಚಿಕ್ಕ ಕರಳು. ಸೊ ಈ ರೀತಿಯಾಗಿ ಬಹು ಅಂಗಗಳೆಲ್ಲ ಸೇರಿ ಒಂದು ಕ್ರಿಯೆನ ಮಾಡ್ತಾ ಹೋಗುತ್ತೆ, ಜೀರ್ಣಾಂಗ ಕ್ರಿಯೆ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ. ಎ ಗ್ರೂಪ್ ಆಫ್ ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಎ ಪರ್ಟಿಕ್ಯುಲರ್ ಫಂಕ್ಷನ್. ಒಂದು ಕ್ರಿಯೆ ಆಗ್ಬೇಕು ಅಂದ್ರೆ ಸೊ ಬಹು ಅಂಗಗಳೆಲ್ಲ ಸೇರಿ ಒಂದು ಕ್ರಿಯೆನ ಮಾಡ್ತಾ ಹೋಗುತ್ತೆ. ಜೀರ್ಣಾಂಗ ಕ್ರಿಯೆಗೆ ಅದೊಂದು ಎಕ್ಸಾಂಪಲ್. ರೆಸ್ಪಿರೇಷನ್ ವಿಷಯ, ಉಸಿರಾಟ ಕ್ರಿಯೆಗೆ ಬಂದ್ರೆ ಸೊ ಮೂಗು, ಓಕೆ, ಮೂಗಿನ ಲೊಳ್ಳೆ ಅಂತ ಹೇಳ್ತೀವಿ, ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ. ಅದಾಗ್ತಿದಂಗೆ ಸೊ ವಿಂಡ್ ಪೈಪ್ ಬರುತ್ತೆ, ಅದಾಗ್ತಿದಂಗೆ ಲಂಗ್ಸ್ ಬರುತ್ತೆ. ಬಹು ಅಂಗಗಳೆಲ್ಲ ಸೇರಿ ಸೊ ಉಸಿರಾಟ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತದೆ. ಅದನ್ನೆಲ್ಲ ನಾವು ಆರ್ಗನ್ ಸಿಸ್ಟಮ್ ಆಫ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಲೈಕ್ ವೈಸ್ ಅನಿಮಲ್ಸ್ ಎಲ್ಲರೂ ಕೂಡ ಅಷ್ಟೇ ಮಲ್ಟಿ ಸೆಲ್ಯುಲಾರ್ ಆರ್ಗನಿಸಮ್ಸ್ ಆಗುತ್ತೆ. ಮಲ್ಟಿ ಸೆಲ್ಸ್ ಎಲ್ಲ ಸೇರಿಸಿ ಟಿಶ್ಯೂಸ್ ಅನ್ನ ಫಾರ್ಮ್ ಮಾಡುತ್ತೆ, ಆರ್ಗನ್ ಅನ್ನ ಮಾಡುತ್ತೆ, ಆರ್ಗನ್ ಸಿಸ್ಟಮ್ ಅನ್ನ ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾ ಆಗ್ಬೋದು. ಇದು ಒಂದು ಸೈಲೆಂಟ್ ಫೀಚರ್ ಆಫ್ ದಿ ಅನಿಮಲ್ ಕಿಂಗ್ಡಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ದಟ್ ಆಸ್ ಇಟ್ ಈಸ್ ಜನರಲಿ ಅನಿಮಲ್ಸ್ ಆರ್ ಮೊಟೈಲ್ ಇನ್ ನೇಚರ್. ಓಕೆ, ಸೊ ನಮಗೆ ಗೊತ್ತಿರೋ ಹಾಗೆ ಸೊ ಪ್ಲಾಂಟ್ ಕಿಂಗ್ಡಮ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾವ ರೀತಿಯಾದ ಪ್ಲಾಂಟ್ ಕೂಡ ಅಷ್ಟೇ ಮೊಟೈಲಿಟಿನ ಪಡ್ಕೊಂಡಿಲ್ಲ. ಇಟ್ ಮೀನ್ಸ್ ದಟ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದನ್ನ ಮೂವ್ಮೆಂಟ್ ಅನ್ನ ಮಾಡಲಿಕ್ಕೆ ಪ್ಲಾಂಟ್ಸ್ ಗಳ ಕೈಲಿ ಆಗಲ್ಲ. ಬಟ್ ಅನಿಮಲ್ಸ್ ಆರ್ ಯುನಿಕ್ ಫೀಚರ್ ಅಂತ ಹೇಳ್ಬೋದು. ದೇ ಆರ್ ಮೊಟೈಲ್ ಇನ್ ನೇಚರ್. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಅನ್ನ ಮಾಡ್ತಾವೆ. ಅದಕ್ಕೆ ನಾವು ಮೊಟಿಲಿಟಿ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಸೊ ಆಲ್ ಕೈಂಡ್ ಆಫ್ ದಿ ಅನಿಮಲ್ಸ್ ಆರ್ ಮೊಟೈಲ್ ಇನ್ ನೇಚರ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಕ್ಕಂಥ ಒಂದು ಜಾಗನ ಬದಲಾವಣೆ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಅನಿಮಲ್ಸ್ ಗಳಿಗೆ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ದಟ್ ದೇ ಆರ್ ಹ್ಯಾವಿಂಗ್ ದಿ ನ್ಯೂರೋಮೋಟಾರ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ, ದ ಅನಿಮಲ್ಸ್ ಆರ್ ಹ್ಯಾವಿಂಗ್ ದಿ ನ್ಯೂರೋಮೋಟಾರ್ ಸಿಸ್ಟಮ್ ಅಂತ ಹೇಳ್ಬೋದು. So what is meant by neuromotor system ಅಂತ ಹೇಳ್ತಾರೆ? It means that we are having the capacity to do before we are having the capacity to think before doing ಅಂತ ಹೇಳ್ತೀವಿ. ಯಾವುದೇ ಒಂದು ಕೆಲಸನ ಮಾಡಬೇಕು ಅಂದ್ರೆ ಯೋಚನೆ ಮಾಡಿ ಆ ಒಂದು ಕೆಲಸನ ಮಾಡ್ತಕ್ಕಂಥ ಶಕ್ತಿ ಇದೆ ನಮಗೆ. ಓಕೆನಾ? ಸೊ ಅದೊಂದು ನ್ಯೂರೋಮೋಟಾರ್ ಸಿಸ್ಟಮ್ ಅಂದ್ರೆ ಕೂಡ ಅಷ್ಟೇನೆ ನಮ್ಮ ಒಂದು ಬಾಡಿನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಇದೆ. ಅದನ್ನ ನಾವು ನರ್ವಸ್ ಸಿಸ್ಟಮ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಸೊ ನರನಾಳಗಳು ಅಂತ ನಾವೇನ್ ಕರಿತೀವಿ, ನರ್ವಸ್ ಸಿಸ್ಟಮ್ ಇರುತ್ತೆ. ಈ ಒಂದು ನರ್ವಸ್ ಸಿಸ್ಟಮ್, ಓಲ್ ನರ್ವಸ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಆರ್ಗನ್ ಬ್ರೈನ್. ಓಕೆ, ಮೆದುಳು ಅನ್ನೋದು ನಾನು ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ಕೂಡ ಅಷ್ಟೇ ಇಂಥ ಟೈಮ್ಗೆ ನೀನು ಇಂಥ ಕೆಲಸ ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕೊಟ್ಟಿರುತ್ತೆ. ಅದು ಯಾವ ರೀತಿಯಾಗಿ ಇರುತ್ತೋ ನಾನೀಗ ಮಾತಾಡ್ತಿದ್ದೀನಿ ಕೂಡ ಅಷ್ಟೇ, ನನಗೆ ಇದು ಇನ್ಫಾರ್ಮೇಶನ್ ಹೇಳ್ತೀನಿ ಅಂದ್ರೆ ಅದಕ್ಕೆ ಒಂದು ನನ್ನ ಒಂದು ಬ್ರೈನ್ ಕಮಾಂಡ್ ಅವಶ್ಯಕತೆ ಇರುತ್ತೆ. ಲೈಕ್ ವೈಸ್ ನ್ಯೂರೋಮೋಟಾರ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆರ್ಗನ್ ಇದೆ, ದಟ್ ಈಸ್ ಅಬೌಟ್ ದಟ್ ಬ್ರೈನ್ ಅಂತ ಹೇಳ್ಬೋದು. ಆ ಒಂದು ಬ್ರೈನ್ ಕಂಟ್ರೋಲ್ ನ ಮೇಲೆ ಮೋಟಾರ್ ಸಿಸ್ಟಮ್ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಮಾತಾಡ್ತಕ್ಕಂಥ ಮಾತು, ನಾವು ಯೋಚನೆ ಮಾಡ್ತಕ್ಕಂಥದ್ದು ಅದೆಲ್ಲದನ್ನು ಕೂಡ ಅಷ್ಟೇ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಆರ್ಗನ್ ಅಂದ್ರೆ ಸಿಸ್ಟಮ್ ಅಂದ್ರೆ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ನರನಾಳಗಳು ಅಂತ ಏನ್ ಕರಿತೀವಿ. ಆ ಒಂದು ನರನಾಳಗಳು ಅಥವಾ ಸೊ ನರ್ವಸ್ ಸಿಸ್ಟಮ್ ಏನಿದೆ ಅಥವಾ ಬ್ರೈನ್ ಅನ್ನೋದು ಇದೆ, ಅದರ ಒಂದು ಕಂಟ್ರೋಲಿಂಗ್ ಮೇಲೆ, ಅದರ ಒಂದು ಕಮಾಂಡಿಂಗ್ ಮೇಲೆ ನಾವು ಕೆಲಸನ ಮಾಡ್ತಾ ಹೋಗ್ತೀವಿ. ಲೈಕ್ ವೈಸ್ ಎಲ್ಲಾ ರೀತಿಯಾದ ಒಂದು ಅನಿಮಲ್ಸ್ ಕೂಡ ಅಷ್ಟೇ ದೇ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್
ನ್ಯೂರೋ ಮೋಟಾರ್ ಸಿಸ್ಟಮ್. ನಾನು ಇಂಥ ಕೆಲಸನೇ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಪ್ಲಾನಿಂಗ್ ಎಲ್ಲ ಮಾಡೋದು ಒಂದು ಕಂಟ್ರೋಲಿಂಗ್ ಯೂನಿಟ್ ಇದೆ. ಅದನ್ನ ನರ್ವಸ್ ಸಿಸ್ಟಮ್ ಅಥವಾ ನ್ಯೂರಾನ್ಸ್ ಅಂತ ಹೇಳ್ತಾ ಹೋಗ್ಬೋದು, ಅಥವಾ ನರನಾಳಗಳು ಅಂತ ಹೇಳಿ ಅದರ ಒಂದು ಕಂಟ್ರೋಲಿಂಗ್ ನಮ್ಮಡೆ ನಾವು ಇರ್ತೀವಿ ಅಂತ ಹೇಳ್ತಾ ಹೋಗ್ಬೋದು. ಇವನ್ ದೀಸ್ ಕೈಂಡ್ ಆಫ್ ನ್ಯೂರೋ ಮೋಟಾರ್ ಸಿಸ್ಟಮ್ ಪ್ರೊವೈಡ್ಸ್ ದಿ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಎಲ್ಲಾ ರೀತಿಯಾದ ಒಂದು ಅನಿಮಲ್ಸ್ ಕೂಡ ಅಷ್ಟೇ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ದಟ್ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ನೀಡತಕ್ಕಂತ ಒಂದು ಕೆಪಾಸಿಟಿ ಅನಿಮಲ್ಸ್ ಕಲ್ತಾರೆ. ಓಕೆನಾ? ಸೊ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂತ ಹೇಳ್ಬೋದು. ಇಟ್ ಇಸ್ ಅ ಕೈಂಡ್ ಆಫ್ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್ ಗಳು ಡೆವಲಪ್ ಆಗಿರುತ್ತೆ. ಓಕೆನಾ? ಸೊ ಈ ಒಂದು ರೆಸ್ಪಾನ್ಸ್ ಸ್ಟಿಮ್ಯುಲೈ ಕ್ರಿಯೆಯ ಒಂದು ಪ್ರತಿಕ್ರಿಯೆ ನೀಡಲಿಕ್ಕೆ ಕೆಲವೊಂದು ಸೆನ್ಸ್ ಆರ್ಗನ್ಸ್ ಗಳು ಡೆವಲಪ್ ಆಗುತ್ತೆ. ಅದು ಎಲ್ಲಾ ರೀತಿಯಾದ ಒಂದು ಅನಿಮಲ್ಸ್ ಅಲ್ಲೂ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೆನ್ಸ್ ಆರ್ಗನ್ಸ್ ಆರ್ ಸ್ಪೆಷಲೈಸ್ಡ್ ಸೆನ್ಸ್ ಆರ್ಗನ್ಸ್ ಆರ್ ಡೆವಲಪ್ಡ್ ಫಾರ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ನೀಡಲಿಕ್ಕೆ ಸೆನ್ಸ್ ಆರ್ಗನ್ಸ್ ಗಳು ನಮ್ಮಲ್ಲಿ ಡೆವಲಪ್ ಆಗಿರುತ್ತೆ ಅಂತ ಹೇಳ್ತಾ ಹೋದು. ವಿಚ್ ಆರ್ ದೋಸ್ ಸೆನ್ಸ್ ಆರ್ಗನ್ಸ್? ನಮಗೆ ಹ್ಯೂಮನ್ಸ್ ಅಲ್ಲಿ ಬಂದ್ರೆ 5 ರೀತಿಯಾದ ಒಂದು ಸೆನ್ಸ್ ಆರ್ಗನ್ಸ್ ಅನ್ನು ನೋಡ್ತಾ ಹೋಗ್ತೀವಿ ಅಲ್ಲ. ಸೊ ವಿಚ್ ಆರ್ ದೋಸ್ ಅಂತ ಹೇಳ್ತಾ ಹೋದ್ರೆ, ಸೊ ಸ್ಕಿನ್ ಇರ್ಬೋದು, ಇಯರ್ ಇರ್ಬೋದು, ನೋಸ್ ಇರ್ಬೋದು, ಟಂಗ್ ಇರ್ಬೋದು, ಐಸ್. ಓಕೆ, ಐಸ್, ಇಯರ್, ನೋಸ್, ಟಂಗ್, ಸ್ಕಿನ್. ಸೊ ಇಷ್ಟನ್ನು ಕೂಡ ಅಷ್ಟೇ ನಾವು ಸೆನ್ಸಾರ್ 5 ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಪಂಚೇಂದ್ರಿಯಗಳು ಅಂತ ನಾವೇನ್ ಕರಿತೀವಿ, ಇಂದ್ರಿಯಗಳು ಅಂತ ಸೆನ್ಸ್ ಆರ್ಗನ್ಸ್ ಆರ್ ದೋಸ್ ಆರ್ ಸೆಟೆಡ್ ಬಿ ಅಂತ ಹೇಳ್ಬೋದು. ಸೊ ಆ ಒಂದು ಓಲ್ ಸೆನ್ಸ್ ಆರ್ಗನ್ಸ್ ರೆಸ್ಪಾನ್ಸ್ ಸ್ಟಿಮ್ಯುಲೈ ಮಾಡೋದನ್ನ ಈ ಒಂದು ನ್ಯೂರೋ ಮೋಟಾರ್ ಸಿಸ್ಟಮ್ ಅವರು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸೊ ನಾನು ಹೇಳ್ತಿದ್ದೀನಿ ಅಂದ್ರೆ ಸೊ ನೀವು ಕೇಳಿಸ್ಕೊಳ್ತೀರಾ. ನಾನು ಹೇಳಲಿಕ್ಕೆ ನಾಲ್ಗೆ ಟಂಗನ್ನ ಯೂಸ್ ಮಾಡ್ತೀವಿ, ನೀವು ಕೇಳಿಸ್ಕೊಳ್ಳಿಕ್ಕೆ ವಾಟ್ ಎವರ್ ದಟ್ ಯೂಸ್ ಮಾಡ್ತಿದ್ದೀವಿ. ಸೆನ್ಸ್ ಆರ್ಗನ್ಸ್ ಯಾರೋ ಕೂಗ್ತಿದಂಗೆ ನಾವು ತಿರುಗಿ ನೋಡ್ತೀವಿ, ಇಟ್ ಇಸ್ ಸೆನ್ಸ್ ಅಲ್ಲ. ಓಕೆನಾ? ಏನೋ ಒಂದು ಸ್ಮೆಲ್ ಬಂತಂದ್ರೆ ಇಂಥದೇ ಒಂದು ಅಡುಗೆ ಅಥವಾ ಇಂಥದೇ ಒಂದು ಸ್ಮೆಲ್ ಬರ್ತಿದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ. ಇಟ್ ಇಸ್ ಸೆನ್ಸಿಬಲ್ ಆಗ ಇದನ್ನ ನೋಡ್ತಿದ್ದಂಗೆ ಇದು ಇಂಥದೇ ವಸ್ತು ಅಥವಾ ಇಂಥದೇ ಪ್ರಾಣಿ ಅಂತ ಐಡೆಂಟಿಫಿಕೇಶನ್ ಮಾಡ್ತೀವಿ. ಐ ಏನೊಂದು ಸ್ಕಿನ್ ಈ ಐ ಮಾಡ್ತಕ್ಕಂಥ ಒಂದು ಸೆನ್ಸಿಟಿವ್ ಅಂತ ಹೇಳ್ಬೋದು. ಸೊ ಯಾರೋ ನಾವು ಮುಡ್ತಿದಂಗೆ ಅಥವಾ ಏನೋ ಒಂದು ಬಿತ್ತು ಅಂದ್ರೆ ನನಗೆ ಸೆನ್ಸ್ ಆಗುತ್ತೆ. ಓಕೆನಾ? ಸೊ ಅಥವಾ ಇಚ್ಚಿಂಗ್ ಆಗುತ್ತೆ, ಯಾವುದೋ ಮೈಕ್ರೋ ಮುಟ್ಕೋದ್ರೆ ಇಚ್ಚಿಂಗ್ ಆಗುತ್ತೆ, ಅಥವಾ ಯಾವುದೋ ಒಂದು ಪ್ರಾಣಿ ಏನೋ ಒಂದು ಕಚ್ಚಿತು ಅಂದ್ರೆ ನಮಗೆ ಸೆನ್ಸ್ ಆಗುತ್ತೆ, ಅಥವಾ ಯಾರೋ ಹಿಂದೆಯಿಂದ ಮುಟ್ಟೋದ್ರೆ ಯಾರೋ ಮುಡ್ತಿದ್ದಾರೆ ಅಂತ ತಿರುಗಿ ನೋಡ್ತೀವಿ ನಾವು ಅಲ್ಲ. ಲೈಕ್ ವೈಸ್ ಆ ರೀತಿಯಾದ ರೆಸ್ಪಾನ್ಸ್ ಸ್ಟಿಮ್ಯುಲೈ ತೋರಿಸ್ಲಿಕ್ಕೆ, ಕ್ರಿಯೆಗೆ ಒಂದು ಪ್ರತಿಕ್ರಿಯೆಯನ್ನು ತೋರಿಸಲಿಕ್ಕೆ ಸೆನ್ಸ್ ಆರ್ಗನ್ಸ್ ಗಳು ಡೆವಲಪ್ ಆಗಿರುತ್ತೆ. ಅದು ಕೂಡ ಅಷ್ಟೇ ಯುನಿಕ್ ಫೀಚರ್ ಆಫ್ ದಿ ಅನಿಮಲ್ ಕಿಂಗ್ಡಮ್ ಗೆ ಬರ್ತಕ್ಕಂಥ ಒಂದು ಯುನಿಕ್ ಫೀಚರ್ ಅಂತ ಹೇಳ್ತಾ ಹೋಗೋದು. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನ್ಯೂರೋ ಮೋಟಾರ್ ಸಿಸ್ಟಮ್ ಅಂಡ್ ದ ಅನಿಮಲ್ಸ್ ಆರ್ ಮೋಟಾರ್ ಇನ್ ನೇಚರ್. ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ಮೆಂಟ್ ಅನ್ನ ಮಾಡ್ತಾ ಹೋಗೋದು. ಇದೊಂದು ಸೈಲೆಂಟ್ ಫೀಚರ್ ಆಗಿದೆ. ನೆಕ್ಸ್ಟ್ ರಿಪ್ರೊಡಕ್ಷನ್ ವಿಷಯಕ್ಕೆ ಬರೋಣ. ಸೊ ಮ್ಯಾಕ್ಸಿಮಮ್ ದ ಅನಿಮಲ್ಸ್ ಅಂಡರ್ಗೋಸ್ sexual mode of reproduction ಅಂತ ಹೇಳಿ. All kind of the animals undergo sexual mode of reproduction process ಅಂತ. ಸಂತಾನೋತ್ಪತ್ತಿ ಕ್ರಿಯೆ ಆಗಬೇಕು ಅಂದ್ರೆ it should be a sexual mode of reproduction ಅನ್ನು ನೋಡ್ತಾ ಹೋಗ್ತೀವಿ. wherever that what is meant by sexual mode of reproduction ಅಂದ್ರೆ ಮೇಲ್ ಗ್ಯಾಮೆಟ್ಸ್ ಗಳು ಫೀಮೇಲ್ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗುತ್ತೆ. ಆ ಎರಡು ರೀತಿಯಾದ ಗ್ಯಾಮೆಟ್ಸ್ ಗಳು ಕೂಡ್ಕೊಂಡು ಹೊಸ ಒಂದು ಆರ್ಗಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಅದನ್ನ ನಾವು ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಎಲ್ಲಾ ರೀತಿಯ ಒಂದು ಅನಿಮಲ್ಸ್ ಅಲ್ಲೂ ಅಷ್ಟೇ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅನ್ನು ನೋಡ್ತೀವಿ. ಎಲ್ಲ ಕೆಲವೊಂದು ಲೋಯರ್ ಲೆವೆಲ್ ಆಫ್ ಅನಿಮಲ್ಸ್ ಗಳಿದಾವೆ. ಆ ಒಂದು ಲೋಯರ್ ಲೆವೆಲ್ ಆಫ್ ಆರ್ಗಾನಿಸಮ್ಸ್ ಅಲ್ಲಿ ಮಾತ್ರ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನೋಡ್ತೀವಿ. ಎಲ್ಲ ಬೆಳವಣಿಗೆ ಎಷ್ಟೊಂದು ಜೀವಿಗಳಲ್ಲಿ ಮಾತ್ರ. ಇರ್ತಕ್ಕಂಥ ಅನಿಮಲ್ ಕಿಂಗ್ಡಮ್ ಇರ್ತಕ್ಕಂಥ ಎಲ್ಲಾ ರೀತಿಯಾದ ಜೀವಿಗಳಲ್ಲೂ ಕೂಡ ಅಷ್ಟೇ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಅದು ಒಂದು ಸೈಲೆಂಟ್ ಫೀಚರ್ ಆಗಿದೆ. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಆಲ್ ಕೈಂಡ್ ಆಫ್ ದಿ ಅನಿಮಲ್ ಶೋಸ್ series of progressive development ಅಂತ ಹೇಳಿ. Okay, the all animals shows the series of progressive developmental stages ಅಂತ ಹೇಳ್ಬೋದು. ಸೊ ಇಟ್ ಮೀನ್ಸ್ ದಟ್ ಪ್ರತಿಯೊಂದು ಜೀವಿ ಕೂಡ ಅಷ್ಟೇ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಒಂದು ಜೀವಿ ಒಂದಷ್ಟು ಇತ್ತು ಅಂದ್ರೆ ನೆಕ್ಸ್ಟ್ ಇಯರ್ ಅದು ಹಂಗೆ ಇರಲ್ಲ. ಓಕೆ, ಅದರಲ್ಲಿ ಬೆಳವಣಿಗೆಗಳು ಅಥವಾ ಡೆವಲಪ್ಮೆಂಟ್ ವಿಕಾಸ ಅನ್ನೋದು ಆಗುತ್ತೆ, ಅಥವಾ ಸಂವಾಡ್ ಆಫ್ ಚೇಂಜಸ್ ಆಗುತ್ತೆ. ಸೊ ನಮ್ಮನ್ನ ತಗೊಳ್ಳಿ, ಚಿಕ್ಕ ಮಕ್ಕಳಾಗಿದ್ದಾಗ ಎಷ್ಟು ಉದ್ದ ಇದ್ವಿ, ಏನೋ ರೀತಿ ನೆಟ್ ಮಾತಾಡಕ್ ಬರ್ತಿರ್ಲಿಲ್ಲ, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬರ್ತಿಲ್ಲ, ಮತ್ತೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರ್ತಿಲ್ಲ. ಈಗ ನಾವೇನು ಅಡಲ್ಟ್ಸ್ ಅಂತ ನಾವ್ ಹೇಳ್ಕೊತೀವಿ, ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಅದರ್ಸ್. ದೊಡ್ಡವ್ರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು, ನಮ್ಮ ಒಂದು ವಯಸ್ಸಿನ ಜೊತೆ ಯಾವ ರೀತಿಯಾಗಿ ಮಾಡ್ಬೇಕು, ನಮ್ಗಿಂತ ಚಿಕ್ಕವ್ರ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು, ಎಲ್ಲದನ್ನು ನಾವು ಕಲಿತಾ ಹೋಗ್ತೀವಿ. ಅದನ್ನೇ ನಾವು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್
ಸ್ಟೇಜಸ್ ಅಂತ ಹೇಳ್ತಾ ಹೋಗ್ತೀವಿ. ಒಂದೊಂದು ಸ್ಟೇಜಸ್ ಅಲ್ಲೂ ಕೂಡ ಅಷ್ಟೇನೆ. ಸೊ ಬಾಲ್ಯಾವಸ್ಥೆ ಅಂತೀವಿ, ಪ್ರೌಢಾವಸ್ಥೆ ಅಂತೀವಿ, ಯೌವನಾವಸ್ಥೆ ಅಂತೀವಿ, ಓಕೆ, ವೃದ್ಧಾಪ್ಯ ಅಂತೀವಿ, ಲೈಕ್ ಓಕೆನಾ. ಸೊ ಆ ರೀತಿಯಾಗಿ ಪ್ರತಿಯೊಂದು ಸ್ಟೇಜಸ್ ಕೂಡ ಅಷ್ಟೇ ನಾವು ದಾಟ್ಕೊಳ್ತಾ ಬರ್ತೀವಿ ಅಂತ ಹೇಳ್ಬೋದು. ಲೈಕ್ ಎಲ್ಲಾ ರೀತಿಯ ನಾವು ಕೂಡ ಅಷ್ಟೇ ಸೀರೀಸ್ ಆಫ್ ಡೆವಲಪ್ಮೆಂಟ್ ಸ್ಟೇಜಸ್ ನಾವು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಸ್ಟೇಜಸ್ ನೋಡ್ತೀವಿ. ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅಂದ್ರೆ ಒಂದೊಂದು ಸ್ಟೇಜಲ್ಲಿ ಕೂಡ ಅಷ್ಟೇ ಒಂದೊಂದು ಅಪ್ಡೇಟ್ ಆಗ್ತಾ ಹೋಗ್ತದೆ. ಓಕೆ, ಅದು ಅನಿಮಲ್ಸ್ ಅಲ್ಲಿ ಮಾತ್ರ ಇರುತ್ತೆ ಅಂತ ಹೇಳ್ಬೋದು. ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಅನ್ನ ನೋಡಲ್ಲ. ಸೊ ಲೈಕ್ ವೈಸ್ ಯಾವ ರೀತಿಯಾಗಿ ಅಂದ್ರೆ ಸೊ ಫ್ರಮ್ ಎಂಬ್ರಿಯೋ, ಓಕೆ, ಸೊ ಎಂಬ್ರಿಯೋ ಇಂದ ಹಿಡಿದು ಫ್ರಮ್ ಎಂಬ್ರಿಯೋ ಅಂದ್ರೆ ನಥಿಂಗ್ ಬಟ್ ದಟ್ ಭ್ರೂಣ ಅಂತ ಹೇಳ್ಬೋದು. ಸೊ ಭ್ರೂಣಾವಸ್ಥೆಯಿಂದ ಪ್ರೌಢಾವಸ್ಥೆ, ಓಕೆ, ಸೊ ಎಂಬ್ರಿಯೋ ಟು ಅಡಲ್ಟ್ ಅಂತ ಹೇಳ್ಬೋದು. ಭ್ರೂಣಾವಸ್ಥೆಯಿಂದ ಪ್ರೌಢಾವಸ್ಥೆವರೆಗೂ ಅಷ್ಟೇ ನಾವು ಬೆಳವಣಿಗೆ ಅನ್ನೋದು ಡೆವಲಪ್ಮೆಂಟ್ ವಿಕಾಸತೆ ಅನ್ನೋದು ಆಗ್ತಾ ಹೋಗುತ್ತೆ. ಓಕೆ, ಸೊ ದೀಸ್ ಆರ್ ದಿ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಸೈಲೆಂಟ್ ಫೀಚರ್ಸ್ ಆಫ್ ದಿ ಕಿಂಗ್ಡಮ್ ಅನಿಮಲ್. ಒಂದು ಅನಿಮಲ್ ಅಂತಕ್ಕಂಥ ಕಿಂಗ್ಡಮ್ ಸೇರಿದೆ ಅಂದ್ರೆ ಎಲ್ಲಾ ರೀತಿಯ ಒಂದು ಕಾಮನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ನಾವು ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಅಷ್ಟೇ ನಾವು ನೋಡ್ತೀವಿ ಅಂತ ಹೇಳ್ತಾ. ಸೊ ಒಂದೊಂದು ಜೀವಿಗಳಲ್ಲಿ ಒಂದೊಂದು ರೀತಿಯ ಚೇಂಜಸ್ ಇರುತ್ತೆ. ಆ ಒಂದು ಚೇಂಜಸ್ ಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ದಿಸ್ ಅಬೌಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ದಿ ಅನಿಮಲ್. ಅನಿಮಲ್ ಕಿಂಗ್ಡಮ್ ಗೆ ಸೇರ್ತಕ್ಕಂಥ ಎಲ್ಲಾ ರೀತಿಯ ಒಂದು ಜೀವಿಗಳಿರ್ತಕ್ಕಂಥ ಒಂದು ಸೈಲೆಂಟ್ ಫೀಚರ್ಸ್ ಗಳು ಅಂತ ನಾವು ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಪ್ಲಾಂಟ್ ಕಿಂಗ್ಡಮ್ ಅಷ್ಟೇ ಕೆಲವೊಂದು ಬೇಸ್ ಮೇಲೆ ಅನಿಮಲ್ಸ್ ಪ್ಲಾಂಟ್ಸ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡಿದೀವಿ ಅಂತ ಹೇಳಿದ್ವಲ್ಲ, ಲೈಕ್ ವೈಸ್ ಅನಿಮಲ್ ಗಳು ಕೂಡ ಅಷ್ಟೇ ಕೆಲವೊಂದು ಬೇಸಿಸ್ ಗಳ ಬಗ್ಗೆ ಕ್ಲಾಸಿಫಿಕೇಶನ್ ಮಾಡ್ತಾ ಹೋಗ್ತೀವಿ. ಆ ಒಂದು ಬೇಸಿಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾಕೆ ರಿಮೆಂಬರ್ ದಟ್ ಆ ಒಂದು ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಂತ ತಿಳ್ಕೊಂಡ್ರೆ ಮುಂದೆ ತಿಳ್ಕೊಳ್ತಕ್ಕಂಥ 9 ಫೈಲಮ್ ಬರುತ್ತೆ, ಅದರೊಳಗೆ 6-8 ಕ್ಲಾಸ್ಗಳು ಬರುತ್ತೆ. ಓಕೆನಾ, ಅಷ್ಟು ರೀತಿಯಾದ ಫೈಲಮ್ಗಳ ಮತ್ತೆ ಕ್ಲಾಸ್ಗಳನ್ನ ನೆನಪಿಟ್ಕೊಳ್ಳೋಕೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. ಸೊ ಯಾವಾಗ ಅಂದ್ರೆ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಇದೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆ ಒಂದು ಇನ್ ಡೀಟೇಲ್ ಆಗಿ ಬೇಸ್ ಆಫ್ ಕ್ಲಾಸಿಫಿಕೇಶನ್ ನೋಡ್ರೆ ಸೊ ಇಂತಿಂತ ಅನಿಮಲ್ ಈ ಒಂದು ಬೇಸ್ ನ ಮೇಲೆ ಕ್ಯಾಟಗರೈಸ್ ಮಾಡಿದ್ದಾರೆ, ಅದಕ್ಕೆ ಒಂದು ಯೂನಿಕ್ ಕ್ಯಾಟಗರಿ ಅಂತ ನಾವು ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಂಡ್ರೆ ಮಾತ್ರ ಈಸಿಯಾಗಿ ಮುಂದೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಆ ಒಂದು ಬೇಸ್ ಆಫ್ ಕ್ಲಾಸಿಫಿಕೇಶನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ.